ಇವತ್ತು ನಾನೊಂದು ಮೈಸೂರು ಬೇಳೆ ಅಕ್ಕಿಯಲ್ಲಿ ಒಂದು ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬೇಕಾಗಿರೋ ಸಾಮಗ್ರಿ: ಈರುಳ್ಳಿ ಸಣ್ಣದಾಗಿ ಹಚ್ಚಿಕೊಂಡಿರೋಂಥದ್ದು, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಬೋದು, ಟೊಮ್ಯಾಟೊ, ಲವಂಗ, ಆಲೂಗಡ್ಡೆ, ಮೈಸೂರು ಬೇಳೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈ 1 ಕಪ್ ಅಕ್ಕಿಗೆ ಅರ್ಧ ಕಪ್ಪು ಮೈಸೂರು ಬೇಳೆ ಬಳಸಬೇಕು. ಮೊದಲಿಗೆ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಬೇಕು. ಕೆಂಪಾಳ ಹುರ್ಕೊಂಡು ನಾನು ಈರುಳ್ಳಿ ಟೊಮೆಟೊ ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಆಲೂಗಡ್ಡೆ ಹಾಕ್ಕೊಳ್ಬೇಕು. ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಕೆಂಪಾಳ ಆಗಿದೆ. ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗ್ತಾ ಇರೋಂಗೆ ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ತೇನೆ. ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಅದು ಆಲೂಗಡ್ಡೆನೂ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಮೈಸೂರು ಬೇಳೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕದು. ಚೆನ್ನಾಗಿ ಫ್ರೈ ಆಗಬೇಕು. ಕಿಚಡಿಗೆ ಅಕ್ಕಿ, ಮೈಸೂರು ಬೇಳೆ, ಆಲೂಗಡ್ಡೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಒಂದು 4 ಲವಂಗ ಹಾಕಬೇಕು. ಚೆನ್ನಾಗಿ ಅದು ಬೇಯಬೇಕು. ಆಲೂಗಡ್ಡೆ ಎಲ್ಲ ಮತ್ತು ಟೊಮ್ಯಾಟೊ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಚೆನ್ನಾಗಿ ತಳ ಕಚ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಆಗ್ತಾಯಿದೆ. ಈಗ ಇದೇ ಲೋಟದಲ್ಲಿ 4 ಲೋಟ ನೀರು ಹಾಕ್ತೀನಿ. ಇದೇ ಲೋಟದಲ್ಲಿ ನಾನು ಅಕ್ಕಿಗೆ ಬಳಸಿರೋ ಅಂಥ ಲೋಟ ಇದು. ಇದೇ ಲೋಟದಲ್ಲಿ 4 ಲೋಟ ನೀರು ಹಾಕ್ತೀನಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೀಗ ನಾನು ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ವಿಸಿಲ್ ಕುಕ್ಕರೆ ಸಾಕು. ಯಾಕಂದರೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟಿರ್ತೀವಿ. ಆಯಿಲಲ್ಲಿ ಬೇರೆ ಚೆನ್ನಾಗಿ ಹುರಿದಿರ್ತೀವಲ್ವ, ಬೇಗ ಆಗೋಗುತ್ತೆ. ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ, ಬೇಗ ಆಗೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ರಿ ಸಾಕು. ವಿಸಿಲ್ ಕೂಗಿಸಿದ್ರೆ ಕಿಚಡಿ ರೆಡಿ ಆಗೋಗುತ್ತೆ. ನೋಡಿ ಎಲ್ಲರೂ ಚೆನ್ನಾಗಿದೆ. ಗಮ್ಮಂತ ಲವಂಗ ಹಾಕಿರೋದು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರೋದು ಅದೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಇದಾಗ್ತಾಯಿದೆ, ಕುದೀತಾ ಇದೆ. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡ್ತೇನೆ. ಮುಚ್ಚಳ ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ತೇನೆ. ಒಂದೇ ಒಂದು ವಿಸಿಲ್ ಕೂಗಿಸಿದ್ರೆ ಅದು ಸರಿಗೆ ಹೋಗುತ್ತೆ. ಒಂದೇ ಒಂದು ವಿಸಿಲ್ ಕೂಗಿಸ್ತೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದೊಂದು ತುಂಬಾ ಈಸಿ ರೆಸಿಪಿ ನೋಡಿ. ನಾನು ಮಾಡೋದೆಲ್ಲ ಟೇಸ್ಟ್ ಹೇಗಿದೆ ಅಂತೆಲ್ಲ ಒಂದು ಸತಿ ನಿಮ್ಮ ಮನೇಲೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ತುಂಬ ಚೆನ್ನಾಗಿದೆ ಈ ರೆಸಿಪಿ. ಒಂದು ಸತಿ ಟ್ರೈ ಮಾಡಿ ನೋಡಿ.